ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯಿನ್ ಆಗಿದ್ದಾರೆ. ರವಿ ಶೆಟ್ಟಿ ಬೈಂದೂರು ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಇನ್ನು ಸುಬ್ರಹ್ಮಣ್ಯ ಗಾವ್ಕರ್ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಾಗರಾಜ್ ಮಲ್ನಾಡ್ ಸಮಾಜ ಸೇವಕರು ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನೋಡಿ, ಈ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನೋದಿದೆಯಲ್ಲ, ಈ ಕಮರ್ಷಿಯಲ್ ಟ್ಯಾಕ್ಸನ್ನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು ಮಾತ್ರ ಕಟ್ತಾ ಇದ್ರು ಇಲ್ಲಿಯವರೆಗೂ. ಬಟ್ ಆದರೆ ಈಗ ಕಮರ್ಷಿಯಲ್ ಟ್ಯಾಕ್ಸನ್ನು ಬೇಕ್ರಿ ಮಾಲೀಕರು, ಸಣ್ಣ ಪುಟ್ಟ ಗೂಡಂಗಡಿಯ ವ್ಯಾಪಾರಿಗಳು ಕೂಡ ಕಟ್ಟಬೇಕು ಅಂತ ಹೇಳಲಾಗ್ತಾ ಇದೆ. ಏನು ಹೇಳ್ತೀರಿ ಸರ್, ಯಾಕೆ ಕಟ್ಟಬೇಕು ಅಂತ ಹೇಳಿ? ಯಾಕೆಂದರೆ ನೋಡಿ, 18% GST ಬೇರೆ ಕೇಂದ್ರ ಆಗ್ತಾ ಇದೆ. ಈಗ UPI ಟ್ರಾನ್ಸಾಕ್ಷನ್ ಮಾಡಿದ್ದೇ ತಪ್ಪಾಗೋಯ್ತಾ ಅಂತ ಹೇಳಿ ಗಾಬರಿಗೆ ಒಳಗಾಗ್ತಾ ಇದ್ದಾರೆ ಮಾಲೀಕರು. ಏನು ಈ ಬೇಕರಿ, ಕಾಂಡಿಮೆಂಟ್ಸು ಸಣ್ಣ ಉದ್ದಿಮೆದಾರರು ಇದ್ದಾರೋ ಅವರು ತೆರಿಗೆಯನ್ನು ಕಟ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಇಲ್ಲಿವರೆಗೆ ಇಂಡೈರೆಕ್ಟಾಗಿ ಕಟ್ತಾ ಇದ್ದಾರೆ. ಹೇಗೆ ಅಂದರೆ, ಒಂದು ಸಿಗರೇಟ್ ತೊಗೊಂಡ್ರು ಅಂತ ಹೇಳಿದರೆ ಅದಕ್ಕೆ ತೆರಿಗೆಯನ್ನು ಕಟ್ಟೇ ಬಂದಿರ್ತಾರೆ. ಅಥವಾ ಯಾವುದೇ ಪ್ಯಾಕೆಟಿಗೆ ಸಂಬಂಧಪಟ್ಟ ವಸ್ತುಗಳನ್ನು ತೊಗೊಂಡಿದ್ದವರು ತೆರಿಗೆಯನ್ನು ಪಾವತಿಸೇ ಬಂದಿರ್ತಾರೆ. ಇವರನ್ನು ನೇರವಾಗಿ ತೆರಿಗೆ ವ್ಯಾಪ್ತಿಗೆ ತಂದಿರೋದಿಲ್ಲ. ಕಾರಣ ಏನಂತ ಹೇಳಿದರೆ, ತಲತಲಾಂತರದಿಂದ ತಾತ ಮುತ್ತಾತನ ಕಾಲದಿಂದ ಕೂಡ ಇವರು ತೆರಿಗೆಯಲ್ಲಿ ಇಲ್ಲ. ಕಾರಣ ಅಂದರೆ ಇವರನ್ನು ಚಿಲ್ಲರೆ ಅಂಗಡಿಗಳು ಅಂತ ಕರೀತಾರೆ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ. ಯಾಕಂದರೆ ಸಣ್ಣ ಪುಟ್ಟ ಅಂಗಡಿಗಳು, ಇವರಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ. ಆದರೆ ಸ್ವಲ್ಪ ನೀವೀಗ 10 ಐಟಮ್ ಬೇಕು ಅಂತ ಕೇಳಿದ್ರೆ ಸಿಗಲ್ಲ, ಒಂದು ಬೇಕಾದ್ರೆ ಸಿಗ್ತದೆ. ಯಾಕಂದರೆ ಪಾಪ ಅವರು ಕೂಡ ಹೋಲ್ಸೇಲ್ ಅಂಗಡಿಯಿಂದನೂ ಅಲ್ಲ, ನಾರ್ಮಲ್ ಅಂಗಡಿಯಿಂದ ತಂದು ಮಾರ್ತಾ ಇರ್ತಾರೆ. ಅದರಲ್ಲಿ 50 ಪೈಸೆ ₹1 ಇಟ್ಕೊಂಡು ಮಾರ್ತಾ ಇರ್ತಾರೆ. ಮತ್ತು ಅದರಲ್ಲಿ ಹಾಳಾಗೋದು ಜಾಸ್ತಿ ಇವರಲ್ಲೇ. ದೊಡ್ಡ ಇದರಲ್ಲಿ ಹಾಳಾಗಲ್ಲ, ಇಲ್ಲಿ ಹಾಳಾಗುತ್ತೆ. ಆದರೆ ಅದರಿಂದ ಅವರಿಗೆ ತೆರಿಗೆ ವ್ಯಾಪ್ತಿಗೆ ಅವರು ಬಂದಿರಲಿಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದರೆ, ಈ ಏನು ನಮ್ಮ UPI ಹೆಸರಿನಲ್ಲಿ ನಮ್ಮ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೇಟಿಎಮ್ನವರಾಗಿರ್ಬೋದು, ಅವರು ದಾಳಿ ಇಟ್ಟು, ಅದು ದಾಳಿ ಅಂತಲೇ ಕರಿತೀನಿ ನಾನು. ಯಾಕಂದರೆ ಅವರು ನಮ್ಮಲ್ಲಿ ದಾಳಿ ಇಟ್ಟು ಪ್ರಥಮವಾಗಿ ಹೇಳಿದರು, ಇದನ್ನು ಫ್ರೀಯಾಗಿ ಅಣಿಸ್ಕೊಳ್ಳಿ, ನಿಮಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಫ್ರೀಯಾಗಿ ಕೊಟ್ಟರು ಅಂಗಡಿಯವರಿಗೆ. ಎಲ್ಲರಿಗೂ ಖುಷಿ ಆಯಿತು. ಈ ನಂಬರ್ ಹೇಳಿ ಬರೋದಕ್ಕಿಂತ ಇದೊಂದು ಸ್ಕ್ಯಾನರ್ ಇದ್ದರೆ ಭಾಳ ಒಳ್ಳೆಯದು ಅನ್ನಿಸ್ತು. ಕೊನೆಗೇನಂದ್ರು, ಈ ಸ್ಕ್ಯಾನರ್ನ ನೀವು ತೊಗೊಳ್ಬೇಕು ಅಂದರೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಹೇಳಿದರು. ಕೊನೆಗೆ ಮತ್ತೆ ಹೇಳಿದರು, ತಿಂಗಳಿಗಿಷ್ಟು ನೀವು ದುಡ್ಡು ಕಟ್ಟಬೇಕು ಅಂತ ಹೇಳಿದರು. ಅದೆಲ್ಲ ಮಾಡಿದ ಪ್ರತೀಕವಾಗಿ ಇವತ್ತು ಅವ್ರೇನು ಮಾಡಿದರು, ಮೋಸ ಮಾಡಿದ್ದಾರೆ ನಮ್ಮ ಗ್ರಾಹಕರಿಗೆ. ಫೋನ್ಪೇ ಮತ್ತು ಪೇಟಿಎಮ್ಮು ಮತ್ತು ಇವ್ರು ಏನು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ನಮ್ಮ ಗೌಪ್ಯ ವಿಷಯವನ್ನು ನಮಗೆ ತಿಳಿಸದ ರೀತಿಯಲ್ಲಿ ಅವರು ಇವರಿಗೆ ಟ್ಯಾಕ್ಸ್ನವ್ರಿಗೆ ಕೊಟ್ಟಿದ್ದಾರೆ. ಬ್ಯಾಂಕ್ನವ್ರು ಕೊಟ್ಟಿಲ್ಲ. ಆ್ಯಕ್ಚುಲಿ ಅಧಿಕೃತವಾಗಿ ಬ್ಯಾಂಕ್ನವ್ರಿಗೆ ಕೊಡ್ಲಿಕ್ಕೆ ಹಕ್ಕಿದೆ, ಬ್ಯಾಂಕ್ನವ್ರು ಕೊಟ್ಟಿಲ್ಲ. ಆದರೆ ತೆರಿಗೆ ಅವರಿಗೆ ನಮ್ಮ ಡೇಟಾವನ್ನು ಕದ್ದು ಇವರು ಕೊಟ್ಟಿದ್ದಾರೆ ಅಂತ ನಾನು ಆರೋಪ ಮಾಡ್ತೀನಿ, ಫೋನ್ಪೇ ಮತ್ತು ಪೇಟಿಎಮ್ ಮತ್ತು ಗೂಗಲ್ ಪೇ ಅವ್ರ ಮೇಲೆ. ಅದು ಮಾಡಿದ ನಂತರ ಏನಾಗಿದೆ ಅಂದರೆ, ಇವರು ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ, ಯಾಕಂದರೆ ಎಲ್ಲರದಲ್ಲೂ ಇದೊಂದು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಎಲ್ಲರಲ್ಲೂ ಏನು, ತೆರಿಗೆ ಕಟ್ಟಲ್ಲ ಅಂದರೆ ಏನು ರೀ, ನಾಡಿನಲ್ಲಿ ಅಭಿವೃದ್ಧಿ ಕೇಳ್ತೀರಾ ನೀವು, ₹2,000 ದುಡ್ಡು ಕೇಳ್ತೀರಾ, ಅಕ್ಕಿ ಕೇಳ್ತೀರಾ, ತೆರಿಗೆ ಕಟ್ಟಲ್ಲ ಅಂದರೆ ಏನು ಅನ್ನೋದು ಜನಗಳ ಮಾತು. ಇದು ಸತ್ಯ. ಆದರೆ ನಾನು ಹೇಳೋದು ಅಂತ ಹೇಳಿದ್ರೆ ನೋಡಿ, ಇವತ್ತು ತೆರಿಗೆ ಆಫೀಸರಿಗಾಗಿರ್ಬೋದು, ಅಥವಾ ಯಾವುದೋ ಮನೆಗಾಗಿರ್ಬೋದು, ಮಂತ್ರಿಗಳ ಮನೆಗಾಗಿರ್ಬೋದು, ಮುಖ್ಯಮಂತ್ರಿಗಳ ಮನೆಗಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಿಗಾಗಿರ್ಬೋದು, ನಿಮಗೆ ಆಗಿರ್ಬೋದು, ಇವರಿಗೆ ಹಾಲು ಸಪ್ಲೈ ಮಾಡುವಂಥದ್ದು, ಹಣ್ಣು ಸಪ್ಲೈ ಮಾಡುವಂಥದ್ದು, ತರಕಾರಿ ಸಪ್ಲೈ ಮಾಡುವಂಥದ್ದು, ಇವರೆಲ್ಲ ಯಾರು ಅಂತ ಹೇಳಿದರೆ ಇದೇ ಸಣ್ಣ ಪುಟ್ಟ ವ್ಯಾಪಾರಿ. ಅಂದರೆ ಪ್ರತಿದಿನ ಹಾಲು ಹಾಕಿ ಹೋಗ್ತಾರೆ, ಯಾರು ಅಂತ ಗೊತ್ತಾಗಲ್ಲ, ಹಾಲು ಪ್ಯಾಕೆಟ್ ಮಾತ್ರ ಕಾಣಿಸುತ್ತೆ. ಆದರೆ ಈ ಹಾಲು ಹಾಕಿ ಹೋಗುವಂಥವ್ರು ಇದೇ ಸಣ್ಣ ಪುಟ್ಟ ಅಂಗಡಿಯವರು. ಈ ಹಾಲು ಹಾಕಿದಾಗ ಅವ್ರೇನಾಗುತ್ತೆ, ಕ್ರೇಟ್ ಗಟ್ಟಲೆ ಇಳಿಸ್ಕೋಬೇಕಾಗುತ್ತೆ. ಮನೆಗೆ ಒಂದು ಅಪಾರ್ಟ್ಮೆಂಟಿಗೆ ಇದು ಮಾಡಬೇಕಂದ್ರೆ ಸುಮಾರು ಏನಿಲ್ಲ ಅಂದರೂ ಒಂದು ದಿನಕ್ಕೆ ₹1,00,000 ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಆದರೆ ₹1,00,000 ಟ್ರಾನ್ಸಾಕ್ಷನ್ ಮಾಡ್ದ ಅಂತ ಹೇಳಿದರೆ ಅವರು ಉಳಿಯೋದು ಅಮ್ಮಮ್ಮ ಅಂತ ಹೇಳಿದರೆ ₹1,000 ಹೀಗೆ ಸಿಗ್ತದೆ. ಆ ₹1,000 ಸಿಕ್ಕಿದ್ರಲ್ಲಿ 1-2 ಪ್ಯಾಕೆಟ್ ಹಾಲು ಹೊಡೆದೋಯ್ತು ಅಂದರೆ ಹೋಯ್ತು. ನೀವೀಗ 1,00,000 ಟ್ರಾನ್ಸಾಕ್ಷನನ್ನು ತಗೊಂಡು ಇದಕ್ಕೆ ತೆರಿಗೆ ಕಟ್ಟಬೇಕು ಅಂತ ಹೇಳೋದು ಅಸಂಬದ್ಧವಾಗಿರ್ತದೆ. ಅದು ಅಲ್ಲದೆ ಹಾಲು ಇದೆಯಲ್ಲ, ಹಾಲು ಟ್ಯಾಕ್ಸಿಗೆ ಬರೋದಿಲ್ಲ. ತೆರಿಗೆ ಏನಾಗ್ತಾ ಇದೆ, ಬರೋ ಲಾಭ ನೋಡ್ತಾ ಇದ್ದಾರೆ, ಅದರಿಂದ ನಮ್ಗೆ ಲಾಸ್ ಆಗೋದು, ಅಥವಾ ನಾವು ಅದರಿಂದ ಏನೇನು ಬಳಕೆ ಮಾಡ್ತಾ ಇದೀವಿ, ಎಲ್ಲಿಗೆ ಅದನ್ನ ಡಿವೈಡ್ ಮಾಡ್ತಾ ಇದೀವಿ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇದನ್ನ ಅಂದ್ರೆ ಜನಗಳಿಗೆ ಯಾಕೆ ಇದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದರೆ, ಮತ್ತು ತೆರಿಗೆ ಅಧಿಕಾರಿಗಳಿಗೆ ಇಲ್ಲಿ ಏನು ಕನ್ಸಲ್ಟೆಂಟ್ ಇದ್ದಾರೋ ಅವ್ರಿಗೆ ಕೂಡ ಗೊತ್ತಾಗಬೇಕಾಗಿದ್ದೇನು ಅಂತ ಹೇಳಿದರೆ, ನೇರವಾಗಿ ಅವರು ಹೆಚ್ಚಿನ ಪಾಲನ್ನು ಹಾಲು ಟ್ಯಾಕ್ಸಿಗೆ ಯಾವುದು ಒಳಪಡಲ್ಲೋ ಅದನ್ನೇ ಸೇಲ್ ಮಾಡಿರ್ತಾರೆ. ಈಗ ತೆರಿಗೆ ಅಧಿಕಾರಿಗಳೇನು ಹೇಳಿಲ್ಲಲ್ಲ, ನಾನು ಇಂಥದ್ನೇ ಸೇಲ್ ಮಾಡಿದೀಯ ನೀನು ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಇಷ್ಟು ಕಟ್ಟಬೇಕು ಅಂತ ಹೇಳಿದ್ದಾರೆ. ಇಂಥ ಸೇಲ್ ಮಾಡಿದ್ದೀನಿ ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ. ಅವರು ಖುದ್ದು ನೋಡಿದಾಗ ಪರಿಶೀಲನೆ ಮಾಡಿದರೆ ಗೊತ್ತಾಗ್ತದೆ, ಅಲ್ಲಿರೋದು ಪೂರ್ತಿ ಬಿಸ್ಕೆಟು, ಬ್ರೆಡ್ಡು, ಬನ್ನು, ಎಲ್ಲೋ ಸ್ವಲ್ಪ ಮಟ್ಟಿಗೆ ಸಿಗರೇಟು, ಎಲ್ಲೋ ಸ್ವಲ್ಪ ಮಟ್ಟಿಗೆ ಇದು ಸಣ್ಣ ಸಣ್ಣ ಪುಟ್ಟದ್ದು ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅವರು ತೆರಿಗೆ ಪಾವತಿ ಮಾಡೇ ತಂದಿರ್ತಾರೆ, ಅದು ಟ್ಯಾಕ್ಸ್ ಹೇಗೆ ಕಟ್ಟೆ ಬಂದಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಕೆಲವರು ಏನು ಆಪಾದನೆ ಮಾಡ್ತಾರೆ ಅಂದರೆ, ನೀವು ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಟ್ರಾನ್ಸಾಕ್ಷನ್
ಟ್ರಾನ್ಸಾಕ್ಷನ್ ಮೇಲೆ ಕಟ್ಟೋದು ಯಾವುದಾದ್ರೆ ನೀವು ಒಂದು ಕೆಲಸ ಮಾಡಿ, ಸಾರಾಸಗಟಾಗಿ ಹಾಲಿಗೂ ಟ್ಯಾಕ್ಸ್ ಇದೆ, ತರಕಾರಿಗೂ ಟ್ಯಾಕ್ಸ್ ಇದೆ, ಮಟನ್ಗೂ ಟ್ಯಾಕ್ಸ್ ಇದೆ, ಎಲ್ಲದಕ್ಕೂ ಅಂತ ಹೇಳ್ಬಿಡಿ. ಆವಾಗ ನೀವು ಈ ರೀತಿ ನೋಟಿಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಹೊರತುಪಡಿಸಿ ವಿಂಗಡಣೆ ಇದ್ದಾಗ ಬರೀ ನೀವು ನಿಮ್ಮ ಟ್ರಾನ್ಸಾಕ್ಷನ್ ಏನಾಗಿದೆಯೋ, ಅದು UPI ಏನು ಟ್ರಾನ್ಸಾಕ್ಷನ್ ಆಗಿದೆಯೋ ಅದರ ಅರ್ಥದ ಮೇಲೆ ನಾನು ಇಷ್ಟು ಕಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೇವೆ, ನಿಮ್ಮ ಫ್ರೀಸ್ ಮಾಡ್ತೇವೆ, ಇದೆಲ್ಲ ಹೇಳೋದಿದೇನಿದೆ ಅಂತ ಹೇಳಿದ್ರೆ ಬ್ಲಾಕ್ ಮೇಲ್ ತಂತ್ರ ಆಗ್ತದೆ. ನಿಮ್ದು ಯಾವುದೋ ಒಂದು ಮತ್ತೆ 2021ರಿಂದ ಕೂಡ ನೀವು ಸಂಬಳವನ್ನು ಪಡೆದಿದ್ದೀರಿ, ಅಧಿಕಾರಿಗಳು ಸಂಬಳವನ್ನು ಪಡೆದಿದ್ದೀರಿ. ಯಾವುದಕ್ಕೆ ಪಡೆದ್ರಿ? ನೀವು ಕೆಲಸ ಮಾಡಿದ್ದೇನು ನೋಡಿಲ್ಲ, ನಮಗೆ ನೋಟಿಸ್ ಕಳಿಸ್ಬೇಕಿತ್ತು, ವರ್ಷ ಕಳಿಸಿಲ್ಲ, 3 ತಿಂಗಳಿಗೆ ಕಳಿಸ್ಬೇಕಿತ್ತು, ಕಳಿಸಿಲ್ಲ. ನೀವು ಹಾಗಾದರೆ ನೀವು ಮಾಡಿದ್ದು ಕರ್ತವ್ಯ ಅಲ್ವಪ್ಪ ಅಲ್ವಾ? ಆದ್ದರಿಂದ ಇದನ್ನು ಗಣನೆಗೆ ತಗೋಬೇಕಾಗ್ತದೆ. ಇವರು ತೆರಿಗೆ ವ್ಯಾಪ್ತಿಗೆ ಸೇರಿದವರಲ್ಲ, ಮೊದಲಿಂದನೂ ತಲಾಂತರದಿಂದನೂ. ಇವತ್ತು ನೀವು ಸೇರ್ಸಕ್ಕೆ ಹೊರಟಿದ್ದೀರಿ, ಅದನ್ನ ಸೇರಿಸೋದನ್ನ ಯಾವ ರೀತಿ ಅಂದರೆ ಗೌರವಯುತವಾಗಿ ಸೇರಿಸಿ, ಈ ಬಾರಿಯಿಂದ ಸೇರಿಸಿ, ಮಾಹಿತಿ ಕೊಟ್ಟು ಸೇರಿಸಿ, ಆಮೇಲೆ ಅವರು ಬಿಲ್ಲನ್ನೆಲ್ಲ ಇಟ್ಕೊಳ್ತಾರೆ. ಇವತ್ತು 4 ವರ್ಷದ ಹಿಂದಿನ ಬಿಲ್ಲನ್ನು ಯಾವತ್ತೋ ಬಟಾಣಿ ಕಟ್ಕೊಟ್ಟು ಮಕ್ಕಳಿಗೆ ಬಟಾಣಿ ಕಟ್ಕೊಟ್ಬಿಟ್ಟು ಕಳಿಸಾಯಿತು ಬಿಲ್ಲನ್ನು. ಹೇಗೆ ಬಿಲ್ ಇಡೋಕ್ಕೆ ಸಾಧ್ಯ? ಯಾವ ರೀತಿಯಾಗಿ ತೆರಿಗೆಗೆ? ನಮ್ಮ ಸಂವಿಧಾನದಲ್ಲಿ ಒಂದು ಪದ ಇದೆ, ಏನಂತ ಹೇಳಿದ್ರೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ. ಇಲ್ಲಿ ಇವರು ನಿರಪರಾಧಿಯಾಗಿದ್ದಾರೆ, ಇವರಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಹಕ್ಕೊತ್ತಾಯ ಆಗಿದೆ. ಇನ್ನು ನಮ್ಮ ನಾಗರಾಜ್ ಮಲ್ನಾಡ್ ಅವರಿದ್ದಾರೆ, ಸಮಾಜ ಸೇವಕರು. ಸರ್, ಈಗ ನೋಡಿ ಸಡನ್ ಆಗಿ 2021ರಿಂದ 2025ವರೆಗೂ ಕೂಡ ಟ್ಯಾಕ್ಸ್ ಕಟ್ಟಿ ಅಂತಂದ್ರೆ ಎಲ್ಲಿ ಹೋಗಿ ಕಟ್ತಾರೆ ಜನರು ಅಂತ ಹೇಳಿ. ಯಾಕೆಂದ್ರೆ ಬರೀ ಲಾಭ ನೋಡ್ತಾ ಇದ್ದಾರೆ, ಅದರಲ್ಲಿ ಆಗ್ತಾ ಇರೋ ನಷ್ಟ, ಅದರಲ್ಲಿ ಆಗ್ತಾ ಇರುವಂತಹ ಡಿವೈಡ್. ಇವಾಗ ಬೇಕ್ರಿಲೇ ತಗೊಳ್ಳಿ ಎಕ್ಸಾಂಪಲ್ಲು, ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸಂಬಳ ಕೊಡಬೇಕು, ಮತ್ತೆ ಅಲ್ಲಿ ಅಂಗಡಿಗೆ ಬಾಡಿಗೆ ಕಟ್ಟಬೇಕು, ಮತ್ತೆ ತಯಾರು ಮಾಡೋದಕ್ಕೆ ಸಾಮಗ್ರಿಗಳನ್ನು ತರಬೇಕು. ಇದೆಲ್ಲವೂ ಲೆಕ್ಕಕ್ಕೆ ಬರ್ತಾ ಇಲ್ಲ. ಏನು ಮಾಡ್ತಾ ಇದ್ರು ಟ್ಯಾಕ್ಸ್ ಅಧಿಕಾರಿಗಳು? ನೋಡಿ, ಅಂಗಡಿಯವ್ರ ಕರೆಂಟ್ ಬಿಲ್ಲು ಬರ್ತದೆ, ನೀರು ಬಿಲ್ಲು ಬರ್ತದೆ, ಮತ್ತೊಂದು 2 ಹುಡುಗರು ಇರ್ತಾರೆ, ಅವರಿಗೂ ಪೇಮೆಂಟ್ ಕೊಡಬೇಕು, ಇವ್ರ ಸಂಸಾರ ನಡಿಬೇಕು. ಮತ್ತೇನು ಇದು ಭಾರಿ ದೊಡ್ಡ ಉದ್ಯಮ ಏನಲ್ಲ, ಸಣ್ಣ ಪುಟ್ಟ ಒಂದು ಕುಟುಂಬ ಒಂದು ನಡ್ಕೊಂಡು ಹೋಗೋಂಥ ಒಂದು ಇದು. ಆದರೆ ಈ 2020ರಿಂದ ಇವತ್ತಿನವರೆಗೆ ಅಧಿಕಾರಿಗಳು ಏನು ಕತ್ತೆ ಕಾಯ್ತಾ ಇದ್ದಾರೆ ಅಂತ ಕೇಳ್ಬೇಕಾಗಿ ಬರ್ತದೆ ಈಗ. ಯಾಕಂದರೆ ಅವರೊಂದು ಸಣ್ಣದೊಂದು ಮಾಹಿತಿ, ವ್ಯಾಪಾರಿಗಳು ಅಂತ ಕರೀತಾರೆ ಅಲ್ಲ, ಚಿಲ್ಲರೆ ವ್ಯಾಪಾರಿಗಳಂತ ನಮ್ಮನ್ನು ಕರೆದು ಈಗ ಬೀಡಂಗಡಿಯವ್ರನ್ನ, ಬೇಕ್ರಿಯವ್ರನ್ನ, ಮತ್ತು ಕಾನ್ವೆಂಟ್ ಸ್ಟೋರನ್ನು ಕರೀತಾರೆ. ಕದ್ದ ಮೇಲೆ ಅವನ್ನ ಚಿಲ್ಲರೆ ವ್ಯಾಪ್ತಿಲೇ ನೋಡ್ಬೇಕಲ್ವ? ತಂದು ನೀವು 40 ಲಕ್ಷ ಕಟ್ಟಿ 50 ಲಕ್ಷ ಕೊಟ್ಟು ಅವ್ರು ಏನು ಮಾಡಿದ್ದಾರೆ, ಇಡಿಗೆ ಹಾಕಿದ್ದಾರೆ. ನೀವು ಇವತ್ತು ಒಂದು 1,000 ರೂಪಾಯಿ ವ್ಯಾಪಾರ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಸಿಗೋದೇನೋ ಒಂದು 50 ರೂಪಾಯಿ 100 ರೂಪಾಯಿ ಅಷ್ಟೇ. ಆ 50 ರೂಪಾಯಿ 100 ರೂಪಾಯಿನ ಇವ್ರು ಕಡೆಗಣಿಸಿ ಅದಕ್ಕೆ ಹಾಕಲಿಲ್ಲ, ಇವರು 1000ಕ್ಕೆ ಹಾಕ್ಬಿಟ್ರು. ಯಾಕಂತಂದ್ರೆ ನಮಗೇನು 1000 ನಮ್ಮ ಮನೆ ತೊಗೊಂಡೋಗಿದ್ದೀವಿ ಇಲ್ಲ, ಅಥವಾ ನಮ್ಮ ಲಾಭ ಬಂದಿದೆ. ನಾವು ತರೋದು ನೋಡ್ರಿ, ಒಂದು ಟೀ ಮಾಡ್ತೀವಿ, ಟೀ ಪುಡಿಗೆ ಟ್ಯಾಕ್ಸ್ ಕೊಡ್ತೀವಿ, ಸಕ್ಕರೆ ಕೊಡ್ತೀವಿ, ಹಾಲಿ ಕೊಡ್ತೀವಿ, ಎಲ್ಲ ಸಾಮಗ್ರಿಗೂ ನಾವು ಹಣ ಕೊಟ್ಟು ತರೋ ಹೊತ್ತಿಗೆ ಅಲ್ಲಿ ಟ್ಯಾಕ್ಸ್ ಕಟ್ಟೇ ಬರೋದು ನಮ್ಗೆ. ನಾವು ಯಾವುದು ಬಿಲ್ ಇಲ್ಲದೆ ತರಲ್ಲ, ಯಾವುದು ಇದು ಕಳ್ಳಮಾಲ್ ಅಲ್ಲ. ಸಿಗರೇಟೇ ಇರ್ಬೋದು, ಸಿಗರೇಟ್ ಕಂಪನಿಯವ್ರು ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ತಾರೆ, ಆಮೇಲೆ ಇವರು ಕಟ್ತಾರೆ. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋದು ನಮ್ಮ ಕರ್ನಾಟಕ, ಅತಿ ಹೆಚ್ಚು GST ಕಟ್ಟೋದು ನಮ್ಮ ಕರ್ನಾಟಕ. 17 ಲಕ್ಷ ರೂಪಾಯಿಯನ್ನ ಇವತ್ತು ಏನಾಗಿದೆ ಇದು ನಮ್ಮ ರಾಜ್ಯದಲ್ಲಿ ಅಂದರೆ, ಇಲ್ಲಿನವ್ರ ಹತ್ರ ಹೋಗಿ ನಾವು ಇದನ್ನು ಮನವರಿಕೆ ಮಾಡಿ ಇದು ತಪ್ಪಿದೆ, ನಿನ್ನ ಮುಂದೆ ನಾವು ಅದನ್ನು ಸರಿಪಡಿಸ್ಕೊಂಡು 10 ರೂಪಾಯಿ ಕಟ್ಟಬೇಕಾ 100 ರೂಪಾಯಿ ಕಟ್ಟಬೇಕಾ, ನಾನು 1 ರೂಪಾಯಿ ನನಗೆ ಸಂಪಾದನೆ ಬಂದರೆ ಅದರಲ್ಲೊಂದು 20 ಪೈಸೆ ಖಂಡಿತ ಆಗಿದೆ ಸರ್, ಅದಕ್ಕೆ ಇಡೋಕ್ಕೆ ನಾವು ರೆಡಿ ಇರ್ತೀವಿ. ಆದರೆ ಇವರು 21ರಿಂದ ಇವತ್ತಿನವರೆಗೆ ಅವ್ರು ನಮಗೊಂದು ನೋಟಿಸ್ ಅಥವಾ ಒಂದು ಮಾಹಿತಿ ಅಥವಾ ಯಾವ ಒಂದು ಅಂಗಡಿಯವರಿಗಿರ್ಬೋದು, ಒಬ್ಬ ಬೀಡಂಗಡಿಯವನೋ ಬೇಕ್ರಿ ಅಲ್ಲ, ಅವ್ರು ಈಗ ನೋಟಿಸ್ ಕೊಟ್ಟಿದ್ದಾರೆ ಪಾಪ. ಅವ್ರಿಗೆ ನೋಟಿಸ್ ಬಂದಾಗ ಅದೇನು ಅನ್ನೋದೇ ಗೊತ್ತಿರೋದಿಲ್ಲ. ಎಷ್ಟೋ ಜನ ಓದಿರೋದೇ ಇಲ್ಲ, ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಅದು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಮೇಡಮ್, ಇಂಗ್ಲಿಷ್ ಅಲ್ಲಿ ಒಂದು ಕೊಟ್ಟಾರೆ. ಎರಡನೇದಾಗ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ, ಗೂಗಲ್ ಪೇ ನಾವು ಕೇಳ್ದ, ಫೋನ್ ಪೇ ನಾವು ಕೇಳ್ದ, ಮೇಡಮ್ ಇದು ಫ್ರೀ ಅಂತ ತಂದು ಎಲ್ಲ ಅಂಗಡಿಯವರಿಗೂ ಅನ್ಸ್ಬಿಟ್ಟು ಕೊಟ್ಬಿಟ್ಟು ಹೋದ್ರು. ಇವತ್ತು ಆ ಪರಿಸ್ಥಿತಿ ಅನುಭವಿಸೋದು ಯಾರು ಹೇಳ್ರಿ? ನಾವುಗಳೇ. ಈಗ ಏನಾರು ಇಲ್ಲಿ ರಾಜ್ಯ ಸರ್ಕಾರದವ್ರು ಯಾರನ್ನಾರು ಕೇಳ್ರಿ ಹೆಂಗೆ ಇದು ಮಾಡ್ತಾರಂತೆ, ಹೋಗಿ ಕೇಳ್ಕೊಡ್ರಿ ಕೇಂದ್ರದಲ್ಲಿ ಅಂತಾರೆ. ಅಲ್ಲಲ್ಲ, ಕೇಂದ್ರ ಕೇಳಕ್ಕೆ ಇವತ್ತು ಸೇಲ್ ಟ್ಯಾಕ್ಸ್ ಅವರು ನಮ್ಗೆ ನೋಟಿಸ್ ಕೊಟ್ಟಾರೆ. ಸೇಲ್ ಟ್ಯಾಕ್ಸ್ ಅವ್ರು ನೋಟಿಸ್ ಕೊಟ್ಟ ಮೇಲೆ ನಾವು ಸೇಲ್ ಟ್ಯಾಕ್ಸ್ ಆಫೀಸಲ್ಲಿ ಕೇಳಬೇಕಾ? ಅಲ್ಲ, ಕೇಂದ್ರನ ಕೇಳಿದ್ರೆ ನಾವು ನೋಟಿಸ್ ಕೊಟ್ಟಿದ್ದೇವೆ ಕೇಳ್ತಾ ಇದ್ದಾರೆ, ಕೊಟ್ಟಿದ್ದು ರಾಜ್ಯ. ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿಯ ನಮ್ಮನ್ನ ದಾರಿ ತೋರಿಸ್ತಾ ಇದ್ದಾರೆ. ನೋಡಿ ಮೇಡಮ್, ಇವ್ರು ಏನ್ ಮಾಡಿದ್ರು, ರಾಜ್ಯದ ಗೆಸ್ಟ್ ಜಾಯಿನ್ ಆಗಿದ್ದಾರೆ ಮುರಳೀಧರ್, ತೆರಿಗೆ